ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಹಬ್ಬದ ಎಪಿಸೋಡು ಅಂತ ಹಾಕಿದ್ದೆ ಫ್ರೆಂಡ್ಸ್, ಅದೇ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಊಟ ಎಲ್ಲ ಮುಗಿಸ್ಬಿಟ್ಟು ಹೊರಟ್ವಿ ಸ್ಕೂಲ್ ಹತ್ರ ಬರೋಣ ಅಂತ. ಟೈಮ್ ಆಗೋಗ್ಬಿಟ್ಟಿತ್ತಲ್ಲ, 7 ಗಂಟೆ ಆಯಿತು. ನಾವು ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಬಂದ್ವಿ. ಮತ್ತೆ ಬರೋದು ಲೇಟ್ ಆಗುತ್ತೆ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದ್ವಿ. ಇವಾಗ ಆಲ್ಮೋಸ್ಟ್ ಬರ್ತಿದ್ದಾರೆ. ಸ್ಟಾರ್ಟ್ ಆಗಿದೆ ಇವಾಗಲೇ. ಸ್ಕೂಲ್ ಹತ್ರ ಹೋಗ್ಬೇಕು. ಇದು ನನ್ನ ಮಗನ ಸ್ಕೂಲು ಫ್ರೆಂಡ್, ನೋಡಿ ಹೇಗಿದೆ ಅಂತ. ಬನ್ನಿ ಹೋಗೋಣ ಇವಾಗ. ಬಹಳ ಅದ್ಭುತ ನೃತ್ಯವನ್ನು ಮಾಡಿದಂತಹ ಇವಾಗ ಚಳಿ ಅಂತ ಬೇಗ ಸ್ಟಾರ್ಟ್ ಮಾಡಿದ್ದಾರೆ. LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಪ್ರೋಗ್ರಾಮ್ ಮುಗಿಸಿದ್ದಾರೆ. ಇವಾಗ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ತಿದ್ದಾರೆ, ಭಾಷಣ ಮಾಡ್ತಿದ್ದಾರೆ. ಎಲ್ಲ ಮಕ್ಕಳು ಓಡಾಡ್ತಿದ್ದಾವೆ. ನನ್ನ ಮಗ ಮಾತ್ರ ಬರ್ತಾನೆ ಇರಲಿಲ್ಲ ಹೊರಗಡೆ ಎಲ್ಲವ. ಅವ್ನ ಟೀಚರ್ಸ್ ಏನು ಹೇಳಿರ್ತಾರೆ ಅದನ್ನೇ ಫಾಲೋ ಮಾಡ್ತಿರ್ತಾನೆ. ಹೊರಗಡೆ ಬರಲ್ಲ, ಬೈತಾರೆ ಅಂತವ ಹೊರಗಡೆನೇ ಬಂದಿಲ್ಲ. ಎಲ್ಲ ಮಕ್ಕಳು ಹೊರಗಡೆ ಓಡಾಡ್ತಿದ್ರು. ಇಲ್ಲೆಲ್ಲ ಪೇರೆಂಟ್ಸ್ ನೋಡ್ತಾ ಇದ್ರು, ಅವ್ರ ಮಕ್ಕಳನ್ನ ಮಾತಾಡಿಸ್ತಾ ಇದ್ರು. ನಾನು ಹೋದೆ ನೋಡೋಣ ನನ್ನ ಮಗ ಏನಾರ ಇದ್ದಾನ ಅಂತ. ಅಲ್ಲಿ ನೋಡಿದೆ ಮೇಕಪ್ ಮಾಡ್ತಿದ್ದಾರೆ ಮಕ್ಕಳಿಗೆ. ಒಂದು ಮಗುನ ಕರೆದ್ಬಿಟ್ಟು 6th ಸ್ಟ್ಯಾಂಡರ್ಡ್ ನಿಶಾಂತನ ಕರೆಯಪ್ಪ ಅಂತ ಹೇಳಿದೆ. ಆಯಿತು ಆಂಟಿ, ಇಲ್ಲಿಲ್ಲ, ಅವರು ನೆಕ್ಸ್ಟ್ ರೂಮಲ್ಲಿದ್ದಾರೆ, ಕರೆದ ಹೇಳಿ ಹೋದ. ಬರ್ನೇ ಇಲ್ಲ. ಅಂತೂ ಇಂತೂ ಅವನನ್ನು ಕರ್ಕೊಬಂದ ಮೀಟ್ ಮಾಡಿದೆ. ಅವನು ರೆಡಿಯಾಗಿದ್ದು ನೋಡಿ ನನಗೂ ಖುಷಿ ಆಯಿತು. ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ, ಹೋಗ್ತೀನಿ ಅಂತ ಹೇಳಿ ಬಂದೆ. ಅಂತೂ ಇಂತೂ ನಾನು ಕಾಯ್ತಾ ಇದ್ದಂಥ ಕ್ಷಣ ಬಂದೇ ಬಿಡ್ತು. ನನ್ನ ಮಗದು ಡ್ಯಾನ್ಸ್ ಬಂದೇ ಬಿಡ್ತು. ನಾನು ಅದಕ್ಕೆ ಮುಂದೆ ಬಂದುಬಿಟ್ಟು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅವ್ನು ನೋಡಿ ನೋಡಿ ನನಗೂ ಸಾಕಾಗೋಯಿತು. ಅವನು ಫುಲ್ ಹಿಂದೆ ಇದ್ದಾನೆ, ಹೈಟ್ ಇದ್ದಾನೆ ಅಂತ ಹಿಂದೆ ಹಾಕ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಿದ್ದಾವೆ ಎಲ್ಲ ಮಕ್ಕಳೂ. ಕೊರಿಯೋಗ್ರಾಫರ್ ಕರೆಸಿದ್ರಂತೆ, ಆದ್ದರಿಂದ ಎಲ್ಲ ಮಕ್ಕಳಿಗೂ ಡ್ಯಾನ್ಸ್ ಚೆನ್ನಾಗಿ ಕಲಿಸಿದ್ದಾರೆ. ಚೆನ್ನಾಗಿ ಮಾಡ್ತಿದ್ದಾವೆ ಎಲ್ಲ ಮಕ್ಕಳು. ನಾನು ಇವನು ಮಾಡಲ್ವೇನೋ ಅಂತ ತಿಳ್ಕೊಂಡಿದ್ದೆ, ಪರವಾಗಿಲ್ಲ ಚೆನ್ನಾಗಿ ಮಾಡ್ತಿದ್ದಾನೆ. ಹಿಂದೆ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಅವನ್ನ. ನಾನೇ ಕಷ್ಟಪಟ್ಟು ನೋಡಿದೆ.
ಗೋದಾವರಿವರೆಗೆ ಹಬ್ಬಿದ ವಿಶಾಲ ಕನ್ನಡ ನಾಡು ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿದ್ದು ಹಲವು ಕವಿಗಳು ಹಾಡಿ ಹೊಗಳಿದ ನಾಡು. ವೈಭವದಿ ಮೆರೆದು ಮಹಾನ್ ವ್ಯಕ್ತಿಗಳು ಪುಣ್ಯವಂತರು ನಡೆಸಿದ ಬೀಡು. ಕುಲಕೋಟಿ ಕನ್ನಡಿಗರ ಮನದಿ ಅಚ್ಚಳಿಯದೆ ಉಳಿದಿದೆ ನಮ್ಮ ಕನ್ನಡ ನಾಡು. ಭೇದ ಭಾವವ ತೋರದೆ ಹಲವು ಧರ್ಮಗಳಿಗೆ ನೆಲ್ಲ ಕಲ್ಪಿಸಿದೆ ನಮ್ಮ ಕನ್ನಡ ನಾಡು. ಕನ್ನಡ ತಾಯಿಗೆ ಕನ್ನಡಿಗರ ಉದರ ಮನದಂಗ
ಮಗದ ಪ್ರೋಗ್ರಾಮ್ ಮುಗೀತು ಅಂತ ನಾನು ಖುಷಿ ಪಡ್ಕೊಂಡು ಅವ್ನು ಕರ್ಕೊಬರೋಣ ಅಂತ ಹೋಗ್ತೀನಿ. ಅವ್ರ ಟೀಚರ್ಸ್ ಹೇಳ್ತಿದ್ದಾರೆ ಇಲ್ಲ ಕಳಿಸಲ್ಲ, ಇನ್ನೂ ಡ್ಯಾನ್ಸ್ ಇದೆ ಮಕ್ಕಳದು, ಅದನ್ನು ಮುಗಿಸ್ಕೊಬಿಟ್ಟು ಎಂಡಿಂಗ್ಗೆ ಎಲ್ಲ ಮಕ್ಕಳು ಸೇರಿ ಒಂದು ಪ್ರೋಗ್ರಾಮ್ ಕೊಡ್ತಾರೆ, ಕಳ್ಸೋಕ್ಕಾಗಲ್ಲ ಅಂತ ಹೇಳಿದ್ರು. ನನಗಂತೂ ತುಂಬ ಬೇಜಾರಾಗೋಯಿತು. ಯಾಕೆಂದರೆ ತುಂಬ ಚಳಿ ಅಂದರೆ ಚಳಿ, ನನಗಂತೂ ನಡ್ಗೆ ಇರುತ್ತೆ. ಸ್ವೆಟ್ರು, ಟೋಪಿ, ಮಾರ್ಕ್ಸ್ ಎಲ್ಲ ಹಾಕೋಗಿದ್ದೆ, ಆದ್ರೂ ಸಖತ್ ಚಳಿ ಇತ್ತು. ನಾನು ಬೇಗ ಮುಗೀತೇನೋ ಹೋಗೋಣ ಕರ್ಕೊಂಡು ಅಂದರೆ ಆ ಥರ ಹೇಳಿದರು. ಅದಕ್ಕೆ ಸರಿ ಆಯಿತು, ವೆಯ್ಟ್ ಮಾಡಿಬಿಟ್ಟೆ ಕರ್ಕೊಂಡು ಹೋಗೋಣ ನೋಡ್ಕೊಂಡು ಅಂತ ವೆಯ್ಟ್ ಮಾಡಿ धीरे ना